ಬರಬೇಕಾಯ್ತು ದೇಶದಲ್ಲೇ ನಿಲ್ಲುವ ವ್ಯವಸ್ಥೆ ಐತಿ. ಆದರೆ ಅದಕ್ಕೆ ಬರುವಂಥ ಶಕ್ತಿ ಇವತ್ತು ಉಳಿದಿಲ್ಲ. ಇಂಡೈರೆಕ್ಟಾಗಿ ಅವ್ರು ಹೆಂಗೆ ಕರ್ಬ್ ಮಾಡಬೇಕು, ಬದುಕಿ ಸರಿಸ್ಬೇಕು, ಏನು ಮಾಡಬೇಕು ನಾವೆಲ್ಲ ನೋಡ್ತಾ ಬಂದಿದ್ವಿ. ಈ ನೆಲೆಯಲ್ಲಿ ಇವತ್ತು ಭಾಳಷ್ಟು ನಾವು ಕಠೋರವಾಗಿ ಒಂದು ಶಬ್ದಗಳನ್ನ ಮಾತಾಡಬೇಕಾಗ್ತದೆ. ಆಲ್ರೆಡಿ ನಮ್ಮ ರಮೇಶ್ ಕತ್ತಿಯವರು ದಾಳಿಯನ್ನು ನಡೆಸಿದ್ದಾರೆ. ಏಕೆ ಪೊಲೀಸನ್ನು ಈ ಸಂದರ್ಭದಲ್ಲಿ ತರೋ ಅವಶ್ಯಕತೆ ಇತ್ತಾ ಅಂತ ಒಂದು ಪ್ರಶ್ನೆ ಮಾಡಿದರೆ ಕೇಳ್ಬೋದು ಅವರು ಅಭಿಪ್ರಾಯ ಅದು. ಯಾಕೆಂತಂದ್ರೆ ಸತ್ಯ ಹೊರಗೆ ಬರಬೇಕಾಗಿದ್ದು ಎಲ್ಲರಿಗೂ ಬೇಕಾದಂಥ ವಿಷಯ. ಬಟ್ ಈ ಸಂದರ್ಭದಲ್ಲಿ ಅವಶ್ಯನಾ? ಮತ್ತು ಇದು ಎಲ್ಲಿವರೆಗೆ ಗೆಲ್ಲುವರೆಗೆನಾ, ಗೆದ್ದ ನಂತರ ಮರೆತು ಹೋಗುವಂಥದ್ದ ಅನ್ನೋಂಥ ಒಂದು ಪ್ರಶ್ನೆ. ಯಾಕಂದರೆ ಈಗ ನೋಡಿದ್ದೀವಿ ನಾವು ಅನೇಕಂಥ ಘಟನೆಗಳನ್ನು. ತಮ್ಮ ಗೆಲುವಿಗಾಗಿ ಇದನ್ನು ಉಪಯೋಗ ಮಾಡುವಂಥ ಅಸ್ತ್ರ, ಇವೆಲ್ಲ ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ತಾ ಇರ್ತಾರೆ. ಜನಸಾಮಾನ್ಯರ ಸಮೂಹಿನೊಳಗೆ ಒಳಪಡಿಸ್ಬೇಕಂತೇಳಿ ಅದೇನು ಎಲ್ಲಿ ನೋಡೋಣ ಅದನ್ನು ಮುಂದೆ ಏನಾಗ್ತದೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಜಾರಕಿಹೊಳಿ ಸಹೋದರರು ಸಹಿತ ಆಲ್ರೆಡಿ ತಮ್ಮ ಒಂದು ಬಲಾಢ್ಯ ವ್ಯಕ್ತಿತ್ವದಿಂದ, ಧನಬಲದಿಂದ ಇವತ್ತು 6 ಜನರನ್ನು ತಮ್ಮೊಳಗೆ ಇಟ್ಕೊಂಡಿದ್ದಾರೆ. 9 ನಮ್ಮವರು ಅಂತ ಹೇಳ್ಕೊಳ್ತಾ ಇದ್ದಾರೆ ಅಷ್ಟು ಅವರು. ಆದರೆ 9 ಅವರವರು ಅಲ್ಲ, ಇನ್ನು 3 ಜನ ತಟಸ್ಥರಿದ್ದಾರೆ ಅನ್ನೋಂಥ ಒಂದು ನ್ಯೂಸ್ಗಳು ಬರ್ತಾ ಇದ್ದಾವೆ, ಒಳಗಿನ ನ್ಯೂಸ್ಗಳು ಬರ್ತಾ ಇದ್ದಾವೆ. ಹೀಗಾಗಿ 6 ಈಗ ಅವ್ರು ಗಟ್ಟಿ ಅಂತ ನಾವು ಹೇಳಬೇಕಾಗಿದೆ. ಅದರಲ್ಲೂ ಸಹಿತ ನಾನು ಚೇಸ್ ಮಾಡ್ತೀನಿ, ಹೊಡೆದು ತಗೊಳ್ತೀನಿ ಅನ್ನೋಂಥ ಮಾತನ್ನು ರಮೇಶ್ ಕತ್ತಿ ಮತ್ತು ನಮ್ಮ ಸೌದಿಯವರು ಮಾತಾಡ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ. ಬಟ್ ಇಲ್ಲಿ 7 ಉಳಿದಿದ್ದಾರೆ. ಇವತ್ತು 7ರ ಚುನಾವಣೆ ಈಗಾಗಲೇ ಆರಂಭ ಆಗಿದೆ. ಮತ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಹಿಡ್ಕೊಂಡು ಹೋಗಿದ್ರು ಇವನ್ನೆಲ್ಲ ಪಾಪ ನಮ್ಮ ಡೆಲಿಗೇಟ್ಸ್ ಅವರನ್ನು. ಯಾಕೆಂದರೆ ನಿಜವಾಗಿ ಅವರೊಂದು ಇವತ್ತು ಕುರಿ ಅದಂಗೆ ಆಗಿಬಿಟ್ಟಿದ್ದಾರೆ. ಯಾರು ಎದ್ಕೊಳ್ತಾರೋ ಅವ್ರ ಕೂಸು ಅಂತ. ನಿಜವಾಗಿ ಇವರು ರೈತರ ಪ್ರತಿನಿಧಿಗಳಾಗಿ PKPSಗಳ ಈ ಒಂದು ಡೆಲಿಗೇಟ್ಸ್ಗಳು ಅಂತ ಇವತ್ತು ಪ್ರಶ್ನೆಯನ್ನು ಜನಸಾಮಾನ್ಯರು ಮಾಡ್ತಾ ಇದ್ದಾರೆ. ಹೌದು, ಇವರು ನಿಜವಾಗಿಯೂ ನಮ್ಮ ಪ್ರತಿನಿಧಿಗಳಾಗಿವರು ಲಕ್ಷಕ್ಕೋ 2 ಲಕ್ಷಕ್ಕೋ 3 ಲಕ್ಷಕ್ಕೋ 10 ಲಕ್ಷ ಏನು ಹೇಳ್ತಾರೆ ಇವತ್ತು. ರಮೇಶ್ ಕತ್ತಿ ಆರೋಪ ಮಾಡ್ತಾ ಇದ್ದಾರೆ, ಅವ್ರ ಕಡೆ ಆರೋಪ ಮಾಡ್ತಾ ಇದ್ದಾರೆ. ಇವರು ಹೋಗಿ ಹಿಡ್ಕೊಂಡಿದ್ದಾರೆ, ಅವರು ಹೋಗಿ ಹಿಡ್ಕೊಂಡಿದ್ದಾರೆ. ಅವ್ರು ಏನು ಹೇಳಿದ್ರೆ ಯಾಕ ನಮಗೆ ಒಂದು ದೊಡ್ಡ ಒಂದು ಆಶ್ಚರ್ಯ. ಮತ್ತು ಇದು ಈ ದೇಶದ ದುರಂತ ಅಂತ ಹೇಳಬೇಕಾಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ನಾವು ಅದನ್ನು ನೋಡ್ತಾ ಇದ್ದೀವಿ. ಈಗ ಪಂಚಾಯತ್ಗಳು ಎಲೆಕ್ಷನ್ ಬರ್ತಾ ಇದ್ದಾವೆ, ಅಲ್ಲೂ ಇದಾಗ್ತದೆ. ಇದು ಹೋಗೋದು ಯಾವಾಗ ಅಂತಿದ್ದು ಅನ್ನೋದು ಇನ್ನೂ ಇವತ್ತು ಪ್ರಶ್ನೆ ಅದ. ಅದೇನೂ ಇರಲಿ. ಈಗ ನಡೆದಂಥ ಇವತ್ತು ರಿಸಲ್ಟ್ ಬರುವಂಥ